ನಮಸ್ತೆ, ವೆಲ್ಕಮ್ ಟು ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಈ ವಿಡಿಯೋದಲ್ಲಿ ನಾವು ಈ ಹಿಂದೆ ಒಂದು ವಿಡಿಯೋದಲ್ಲಿ ನೋಡಿದ್ವಲ್ಲ, ನಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಯಾವ ಯಾವ ಕಾಳುಗಳಿಂದ ನಾವು ಸೊಪ್ಪು ಮತ್ತು ತರಕಾರಿಗಳನ್ನು ಬೆಳಿಬಹುದು ಅಂತ ಅದರ ಅಪ್ಡೇಟ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಧನಿಯಾ ಕಾಳಿಂದ ಸಹ ನಾವು ಕೊತ್ತಂಬರಿ ಸೊಪ್ಪನ್ನು ಬೆಳಿಬಹುದು ಅಂತ ನಾನು ನಿಮ್ಗೆ ಹೇಳಿದ್ದೆ. ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿರೋ ವಿಡಿಯೋದಲ್ಲೇ ಕಾಳನ್ನು ಕೂಡ ಮಣ್ಣಲ್ಲಿ ಹಾಕಿದ್ವಿ. ಇದೊಂದು ಗುಲಾಬಿ ಗಿಡದ ಪಾಟಲ್ಲಿ ಕೆಳಗಡೆ ಇದ್ದ ಜಾಗದಲ್ಲಿ ನಾವು ಹಾಕಿದ್ದು. ಅದರಲ್ಲಿ ನೋಡಿ ಸೊಪ್ಪು ಇಷ್ಟು ಚೆನ್ನಾಗಿ ಬಂದಿದೆ. ಬೇಕಂದಾಗ ಮೇಲ್ಮೇಲಿನ ಸೊಪ್ಪನ್ನು ನಾವು ಕಟ್ ಮಾಡಿಕೊಂಡು ಬಳಸಬಹುದು. ಮತ್ತೆ ಚಿಗುರಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು ಅಂತ ಹೇಳಿ. ಕೊತ್ತಂಬರಿ ಸೊಪ್ಪನ್ನು ಬೆಳೆಯುವಾಗ ಆ ಸೊಪ್ಪು ನೀರು ಹಾಕಬೇಕಾದ್ರೆ ಅಡ್ಡ ಅಡ್ಡ ನೆಲಕ್ಕೆ ಬಿದ್ದು ಹೋಗುತ್ತೆ. ಅದು ಸಮಸ್ಯೆ, ತುಂಬ ಬೇಗ ಸೊಪ್ಪು ಹಾಳಾಗಿ ಹೋಗುತ್ತೆ. ಅದರಿಂದ ನಾನು ಇದಕ್ಕೊಂದು ಐಡಿಯಾನ ಕಂಡುಹಿಡ್ಕೊಂಡಿದ್ದೀನಿ. ಸಪ್ರೇಟಾಗಿ ಬೀಜ ಹಾಕೋದ್ರಿಂದ ಸೊಪ್ಪನ್ನು ಬೆಳೆಸಲಿ ತನಕ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲ ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ. ಈ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಆ ಕಾಳುಗಳ ಅಪ್ಡೇಟ್ಸ್ ಏನಾಯಿತು ಅನ್ನೋದನ್ನು ಶೇರ್ ಮಾಡ್ತೀನಿ. ಹಾಗೆಯೇ ಪಡವಲಕಾಯಿದು ನಮ್ಮ ಟೆರೆಸಲ್ಲಿ ಬಿಟ್ಟಿದ್ದಂತಹ ಪಡವಲಕಾಯಿಯಿಂದನೇ ಮತ್ತೆ ಬೀಜನ ರೆಡಿ ಮಾಡಿಕೊಂಡು ಆ ಬೀಜನ ಇವತ್ತು ಪ್ಲ್ಯಾಂಟ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದ ಹಾಗೆಯೇ ನೆರಳಲ್ಲಿ ಒಣಗಿಸ್ಕೊಂಡು ಇಷ್ಟು ಬೀಜನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಮನೆ ಟೆರೆಸಲ್ಲಿ ಬಿಟ್ಟಿದ್ದಂತಹ ಪಡವಲಕಾಯಿಯಿಂದನೇ ಸಿಕ್ಕಿದ ಬೀಜಗಳು. ಇದರಲ್ಲಿ ಕೆಲವೊಂದೊಂದು ಎಳೆ ಬೀಜನೂ ಇದೆ, ಜೊತೆಗೆ ಬೆಳೆದಿರೋ ಬೀಜನೂ ಇದೆ. ನಾನೇನು ಅದನ್ನು ಸಪ್ರೇಟ್ ಮಾಡ್ತಾ ಇಲ್ಲ. ಹಾಗೆಯೇ ಇಲ್ಲಿ ಕೋಕೋ ಪೀಟ್ನ ತೊಗೊಂಡಿದ್ದೀನಿ. ನಾನು ನಿಮಗೆ ಮುಂಚೆನೇ ಹೇಳಿರೋ ಹಾಗೆ ಕಟ್ಟಿಂಗ್ಸ್ ಒಳ್ಳೆ ರೀತಿ ಬೆಳೆಯೋದಕ್ಕಾಗಲಿ ಅಥವಾ ಸೀಡ್ಸು ಚೆನ್ನಾಗಿ ಜರ್ಮಿನೇಟ್ ಆಗೋದಕ್ಕೆ ಕೂಡ ಕೋಕೋ ಪೀಟ್ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ಕರೆಕ್ಟಾಗಿರೋಂತಹ ಮಾಯಿಶ್ಚರ್ ಪ್ರಮಾಣನ ಮೇಂಟೈನ್ ಮಾಡುತ್ತೆ. ಅದಕ್ಕೋಸ್ಕರ ಹಾಗಾಗಿ ಕೋಕೋ ಪೀಟಲ್ಲೇ ಈಗ ಸೀಡ್ಸ್ನ ಜರ್ಮಿನೇಟ್ ಮಾಡಿಕೊಂಡು ಆಮೇಲೆ ನಾನು ಅದನ್ನು ಮಣ್ಣಿಗೆ ಪ್ಲ್ಯಾಂಟ್ ಮಾಡ್ತೀನಿ. ಸೊ 3 ಹೋಲ್ ಮಾಡ್ಕೊಂಡಿದ್ದೀನಿ. ಇರೋದ್ರಲ್ಲಿ ಬೆಳೆದಿರೋಂತಹ ಸೀಡ್ಸನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಇದೊಂಥರ ರೀಸೈಕಲ್ ಥರ. ನಮ್ಮ ಟೆರೆಸಲ್ಲೇ ಬಿಟ್ಟಿರೋ ಕಾಯಿ, ಅದರಿಂದ ಮತ್ತೆ ಸೀಡ್ಸ್ ತೊಗೊಳ್ಳೋದು, ಮತ್ತೆ ಜರ್ಮಿನೇಟ್ ಮಾಡಿ ಮತ್ತೆ ಪ್ಲ್ಯಾಂಟ್ಸ್ನ ಬೆಳೆಸೋದು. ಸೊ ಹೀಗೆ ಮಾಡೋದ್ರಿಂದ ನಾವು ಹೊರಗಡೆಯಿಂದ ಸೀಡ್ಸ್ನ ತೊಗೊಳ್ಬೇಕು ಅನ್ನೋ ಅವಶ್ಯಕತೆ ಬರೋದಿಲ್ಲ. ಬೀಜನ ಚೆನ್ನಾಗಿ ನಟ್ಟ ಮೇಲೆ ನೀರನ್ನು ಹಾಕ್ತಾ ಇದ್ದೀನಿ. ನನ್ನ ಹತ್ರ ಈಗ 3 ಪಡವಲಕಾಯಿ ಬಳ್ಳಿಗಳಿದೆ. ಅದು ಕೂಡ ಇದೇ ಥರ ಸೀಡ್ಸಿಂದನೇ ಗ್ರೋ ಮಾಡಿರೋದು. ಮನೆಗೆ ತಂದಿದ್ದು ಪಡವಲಕಾಯಿಯಿಂದನೇ ಗ್ರೋ ಮಾಡಿರೋದು. ಉಳಿದಿರೋಂಥ ಸೀಡ್ಸ್ನ ಒಂದು ಬಾಟ್ಲಿಗೆ ಹಾಕಿ ಎತ್ತಿಡ್ತೀನಿ ಬೇಕಂದಾಗ ಯೂಸ್ ಮಾಡೋದಕ್ಕೆ. ಈಗ ಕಾಯಿ ಬಿಡ್ತಾ ಇದೆ ಪಡವಲಕಾಯಿ. ಸೊ ಆ ಬಳ್ಳಿ ಕಾಯಿ ಬಿಟ್ಟು ಮುಗಿಯೋಷ್ಟರೊಳಗೆ ಈ ಬಳ್ಳಿಗಳು ರೆಡಿ ಆಗುತ್ತೆ. ಅದಕ್ಕೋಸ್ಕರ ಈಗಲೇ ಇದನ್ನು ಸೀಡ್ಸ್ ಮತ್ತೆ ಹಾಕ್ತಾ ಇದ್ದೀನಿ. ನೋಡಿ ಕಾಯಿ ಬಿಡ್ತಾ ಇದೆ. ಇಷ್ಟರೊಳಗೆ ಒಂದು 4-5 kg ಪಡವಲಕಾಯಿ ಹಾರ್ವೆಸ್ಟ್ ಮಾಡಿದ್ದೀವಿ. ಈ ಥರ ಪಡವಲಕಾಯಿ ಬಳ್ಳಿಗಳು ಈ ಬಳ್ಳಿ ತರಕಾರಿಗಳಿಗಂತಲೇ ವರ್ಟಿಕಲ್ ಆಗಿ ಹೀಗೆ ನಾವು ಒಂದು ಚಪ್ರದ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಚಾನಲಲ್ಲಿದೆ. ಈಗ ನೋಡಿ ತುಂಬ ಫ್ಲವರ್ಸ್ ಆಗ್ತಾ ಇದೆ. ಫೀಮೇಲ್ ಫ್ಲವರ್ಸು, ಮೇಲ್ ಫ್ಲವರ್ಸು ತುಂಬ ಆಗ್ತಾ ಇದೆ. ತುಂಬ ಕಾಯಿಗಳು ಸಹ ಬಿಡ್ತಾ ಇದೆ. ಇದಕ್ಕೆ ನಾನು ನನ್ನ ಚಾನಲಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಂತಹ ಎಲ್ಲ ಲಿಕ್ವಿಡ್ ಫರ್ಟಿಲೈಸರ್ ಮತ್ತು ವರ್ಮಿ ಕಂಪೋಸ್ಟ್ನ ಕೊಟ್ಟಿದ್ದೀನಿ. ನೆಕ್ಸ್ಟು ಕಡಲೆ ಸೊಪ್ಪು. ನಾನು ಹೇಳಿದ ಹಾಗೆ ಲಾಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದ ಹಾಗೆ ನಮ್ಮ ಕಿಚನಲ್ಲಿ ನಾವು ಅಡುಗೆಗೆ ಬಳಸೋಕ್ಕೆ ತಂದಿದ್ದಂತಹ ಕಪ್ಪು ಕಡಲೆ ಇದೆಯಲ್ಲ ಕಾಳು, ಅದರಿಂದನೇ ನಾನು ಈ ಸೊಪ್ಪುಗಳನ್ನು ಬೆಳೆದಿದ್ದು. ನಾರ್ತ್ ಕರ್ನಾಟಕದವರು ಈ ಸೊಪ್ಪಿನಿಂದ ಪಲ್ಯನ ಮಾಡ್ತಾರೆ. ಇದು ತುಂಬ ಫೈಬರ್ ರಿಚ್ ಇರುತ್ತೆ, ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ, ಹೆಲ್ದಿ ಕೂಡ. ಅದಕ್ಕೋಸ್ಕರ ನಾನು ಇಲ್ಲಿ ಪಲ್ಯಕ್ಕೋಸ್ಕರ ಈ ಸೊಪ್ಪನ್ನು ಬೆಳ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾರ್ವೆಸ್ಟ್ ಕೂಡ ಮಾಡ್ತಾ ಇದ್ದೀನಿ. ಸ್ವಲ್ಪ ಆದರೂ ಪರವಾಗಿಲ್ಲ. ಆಲ್ರೆಡಿ ಇರೋಂತಹ ಪಾಟಲ್ಲೇ ಸೈಡಲ್ಲಿ ಜಾಗ ಇರುತ್ತಲ್ವ, ಸೊಪ್ಪುಗಳನ್ನು ಬೆಳ್ಕೊಳ್ಳೋದಕ್ಕೆ ಇಷ್ಟು ಸಾಕಾಗತ್ತೆ. ನಮ್ಮ ಹತ್ರ ಪಾಟ್ ಇಲ್ಲ, ಜಾಗ ಇಲ್ಲ ಅಂದ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. 2 ಪಾಟ್ ಇದ್ರೂ ಆ 2 ಪಾಟಲ್ಲಿ ಒಂದೊಂದು ಗುಲಾಬಿ ಗಿಡ ಇದೆ ಅಂತ ಅಂದ್ಕೊಂಡ್ರು ಅದ್ರ ಬುಡದಲ್ಲಿ ಸುತ್ತ ಇರುವಂತಹ ಜಾಗನ ಬಳಸ್ಕೊಂಡು ಸೊಪ್ಪುಗಳನ್ನು ಹಾಕಿ ಬೆಳ್ಕೊಳ್ಬಹುದು. ಮನೆಯಲ್ಲಿರುವಂತಹ ಕಾಳು ಮತ್ತು ತರಕಾರಿಗಳಿಂದನೇ ನಾವು ಮತ್ತೆ ಸೊಪ್ಪು ತರಕಾರಿಗಳನ್ನು ಬೆಳ್ಕೊಳ್ಬಹುದು. ಅದಕ್ಕೆ ಅಂತ ಸಪ್ರೇಟಾಗಿ ನರ್ಸರಿಯಿಂದ ಬೀಜ ತರುವಂತಹ ಅವಶ್ಯಕತೆ ಇಲ್ಲ. ಇದನ್ನು ಆಲ್ರೆಡಿ 2 ವಿಡಿಯೋ ಮನೆಯಲ್ಲಿರುವ ಯಾವ ಯಾವ ಸೊಪ್ಪು ಕಾಳು ತರಕಾರಿಗಳಿಂದ ನಾವು ಮತ್ತೆ ಬೆಳಿಬಹುದು ತರಕಾರಿ ಸೊಪ್ಪುಗಳನ್ನು ಅನ್ನೋದನ್ನು ಶೇರ್ ಮಾಡಿದ್ದೀನಿ. 2 ವಿಡಿಯೋ ಚಾನಲಲ್ಲಿದೆ, ವಿಸಿಟ್ ಮಾಡಿ ನೋಡಿ. ನನಗೆ ಕಡಲೆ ಸೊಪ್ಪನ್ನು ಪೂರ್ತಿಯಾಗಿ ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ಗೂಗಲ್ನ ಪ್ರಕಾರ
ಈ ಲೀವ್ಸಿಂದ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಮಾಡೋ ಪವರ್ ಇದೆಯಂತೆ. ಜೊತೆಗೆ ಡೈಜೆಷನ್ನ ಚೆನ್ನಾಗಿ ಮಾಡುತ್ತೆ, ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ ಅಂತ ಕೂಡ ಗೂಗಲ್ ಹೇಳುತ್ತೆ. ಒಟ್ಟಿನಲ್ಲಿ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಆಗುವಂತಹ ಈ ಕಡಲೆ ಸೊಪ್ಪನ್ನು ನಾವು ಮನೆಯಲ್ಲೇ ಬೆಳ್ಕೊಳ್ಬಹುದು. ಒಟ್ಟು ನನಗೆ ಇಷ್ಟು ಸೊಪ್ಪು ಸಿಕ್ಕಿದೆ, ಸಾಕು ಒಂದು ಹೊತ್ತಲ್ಲಿ ಒನ್ ನೈಟ್ಗೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟು ಸೊಪ್ಪು ಸಾಕಾಗತ್ತೆ. ಈಗ ಮೇಲ್ಮೇಲಕ್ಕೆ ಈ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಉಳಿದಿದ್ದಂತಹ ಸೊಪ್ಪನ್ನು ಇನ್ನು ಮತ್ತೆ ರೀಗ್ರೋತ್ ಮಾಡಬಹುದು. ಅದಕ್ಕೋಸ್ಕರ ನಾನು ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಗೊಬ್ಬರ ಹಾಕ್ತೀನಿ. ನಮಗೊಂಥರ ಟೆರೆಸ್ಸು ಹಿತ್ಲಿದ್ದ ಹಾಗೆ, ಏನೂ ತರಕಾರಿ ಇಲ್ಲ ಕಿಚನಲ್ಲಿ ಅಡುಗೆ ಮಾಡೋದಕ್ಕೆ ಅಂತ ಅಂದಾಗ ಟೆರೆಸ್ ಮೇಲೆ ಹೋಗಿ ಹಾಗೆ ಕಣ್ಣಾಡಿಸಿದ್ರೆ ಏನಾದರೂ ಒಂದು ಐಡಿಯಾ ಸಿಗುತ್ತೆ, ಯಾವುದೋ ಒಂದು ಸೊಪ್ಪು ತರಕಾರಿ ಸಿಗುತ್ತೆ. ಹಾಗೆ ನಮಗೊಂಥರ ಹಳ್ಳಿಲಿರೋರಿಗೆ ಹಿತ್ಲಿ ಇರುತ್ತಲ್ಲ, ಹಾಗೆ ನಮಗೆ ಟೆರೆಸ್ಸು. ಸೊ ಈಗ ನೈಟ್ ಆಗಿತ್ತು ಈ ವಿಡಿಯೋನ ಶೂಟ್ ಮಾಡಬೇಕಾದ್ರೆ, ಹಾಗಾಗಿ ಟ್ರೈಪ್ಯಾಡ್ನಲ್ಲಿ ಲೈಟ್ ಆನ್ ಮಾಡಿಕೊಂಡು ನಾನು ಈ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೆ. ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಅದನ್ನು ಕೆಳಗಡೆ ಫೋಕಸ್ ಮಾಡೋದಕ್ಕೆ ಹೋಗಿ ಈ ರೀತಿ ನೋಡಿ ಸ್ಟ್ಯಾಂಡನ್ನೇ ಮುರಿದೋಗ್ಬಿಡ್ತು ಸ್ಟ್ಯಾಂಡು. ಓಕೆ, ಈಗ ಅದಕ್ಕೇ ಸ್ವಲ್ಪ ಗೊಬ್ಬರನ ಹಾಕ್ತಾ ಇದ್ದೀನಿ. ಈಗಲೇ ಹಾಕ್ಕೊಂಡ್ಬಿಡ್ತೀನಿ. ನೆಕ್ಸ್ಟು ಅದನ್ನು ಇನ್ನೊಂದು ಸರ್ತಿ ಹಾಕೋಣ ಅಂತ ಪೆಂಡಿಂಗ್ ಇಟ್ಕೊಂಡ್ರೆ ಅದಕ್ಕೋಸ್ಕರ ಮತ್ತೆ ಟೈಮ್ ಸಿಗೋದಿಲ್ಲ, ಮರ್ತೇ ಬಿಡ್ತೀನಿ. ಅದಕ್ಕೋಸ್ಕರ ಈಗಲೇ ಹಾಕ್ಕೊಂಡ್ಬಿಡ್ತೀನಿ. ಸೊಪ್ಪು ಹಾರ್ವೆಸ್ಟ್ ಮಾಡಿದ ತಕ್ಷಣ ಅಲ್ಲೇ ಒಂಚೂರು ಅದಕ್ಕೆ ಗೊಬ್ಬರ ಹಾಕಿ ನೀರನ್ನು ಹಾಕ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನೆಕ್ಸ್ಟ್ ಇದು ಮತ್ತೆ ರೀಗ್ರೋತ್ ಆಗುತ್ತೆ ಚೆನ್ನಾಗಿ. ಆಗ ಬೇಕಿದ್ರೆ ನಾನು ಮತ್ತೆ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ಕೊಳ್ಬೋದು, ಅಥವಾ ಇದನ್ನು ಹಾಗೇ ಬಿಟ್ಟರೆ ಕಾಯಿ ಬಿಡುತ್ತಲ್ವ, ಸಣ್ಣ ಎಳೆ ಕಾಯಿಗಳನ್ನು ಹಸಿಯಾಗಿ ತಿನ್ನೋದಕ್ಕೆ ಸಹ ಬಳಸ್ಕೊಳ್ಬಹುದು. ಪೂರ್ತಿಯಾಗಿ ಹೀಗೆ ನೀರೆಲ್ಲ ಹಾಕಿ ಗೊಬ್ಬರನೂ ಹಾಕಿದೆ. ನೆಕ್ಸ್ಟ್ ಇದು ನೈಟು ನಾನು ಒಂದು ಪಲ್ಯ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದೀನಿ. ನೋಡಿ, ಅದರಲ್ಲಿ ಒಂದು ಹರವೆ ಸೊಪ್ಪಿದೆ, ಅದು ಬೀಜಕ್ಕಂತ ಬಿಟ್ಟಿದ್ದೀನಿ. ಇದು ಒಂದು ಕಟ್ಟಿಂಗಿಂದ ಬೆಳೆದಿರೋ ಗುಲಾಬಿ ಗಿಡ ಬೆಳೀತಾ ಇದೆ ಇನ್ನು. ಆ ಪಾಟಲ್ಲೇ ನಾನು ಸೊಪ್ಪನ್ನು ಹಾಕಿದ್ದು. ಒಟ್ಟು ಇಷ್ಟು ಸೊಪ್ಪಾಗಿದೆ, ಸಾಕು ಒನ್ ಟೈಮ್ಗೆ ನನಗೆ. ನೋಡಿ, ಇದು ಈರುಳ್ಳಿಯಿಂದ ಬೆಳೆದಿದ್ದಂತಹ ಗ್ರೀನ್ ಆನಿಯನ್ನು ಫ್ರೈಡ್ ರೈಸ್ಗೆ, ಎಗ್ ರೈಸ್ಗೆಲ್ಲ ಇದನ್ನು ಬಳಸ್ಕೊಳ್ಬಹುದು. ಈಗ ಆಲ್ರೆಡಿ ನನ್ನ ಚಾನಲಲ್ಲಿರೋ ಈರುಳ್ಳಿ ವಿಡಿಯೋ 70K ಪ್ಲಸ್ 70,000ಕ್ಕಿಂತ ಹೆಚ್ಚು ಜನ ನೋಡಿ ಇಷ್ಟಪಟ್ಟಿದ್ದೀರಾ. ತುಂಬ ಖುಷಿಯಾಗುತ್ತೆ ಈ ರೀತಿ ವಿಡಿಯೋನ ಇಷ್ಟಪಡ್ತಾ ಇರೋದಕ್ಕೆ. ಹಾಗೆಯೇ ಈರುಳ್ಳಿ ಜೊತೆಗೆ ನಾನು ನೋಡಿ ಇಲ್ಲಿ ಬದನೆಕಾಯಿ ಗಿಡ, ಇದನ್ನು ಸಹ ನಮ್ಮ ಕಿಚನಲ್ಲಿ ಬಳಸ್ತೀವಲ್ಲ ಬದನೆಕಾಯಿ, ಅದರಿಂದನೇ ಬೆಳೆದಿರೋದು. ಈ ಬದನೆಕಾಯಿ ಬೆಳೆದಿದ್ದಂತಹ ಚೆನ್ನಾಗಿರೋ ಬೀಜನ ಮಣ್ಣಿಗೆ ಹಾಕಿದ್ರೆ ಸಾಕು, ಅದಾಗದು ಬೆಳ್ಕೊಳ್ಳುತ್ತೆ. ನೋಡಿ, ನಿಮ್ಗಲ್ಲಿ ಬೀನ್ಸ್ ಕಾಣಿಸ್ತಾ ಇದೆಯಲ್ಲ, ಅದು ಕೂಡ ಮನೇಲಿ ಬೀನ್ಸ್ ತಂದಾಗ ಒಂದು ತುಂಬ ಬೆಳೆದೋಗಿ ಮೊಳಕೆ ಬಂದಿತ್ತು ಒಂದು ಬೀಜ, ಅದನ್ನು ತಗೊಂಬಂದು ಮಣ್ಣಿಗೆ ಹಾಕಿದ್ದೆ. ಅದರಿಂದನೇ ಗಿಡ ಹುಟ್ಟಿ ಮತ್ತೆ ಬೀನ್ಸ್ ಬಿಡ್ತಾ ಇದೆ. ಎಷ್ಟು ಬಿಡತ್ತೆ ಅನ್ನೋದಕ್ಕಿಂತ ಬಿಟ್ಟಿದೆಯಲ್ಲ, ನನಗೆ ಅದೇ ಖುಷಿ. ಬದನೆ ಗಿಡನೂ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾನು ಅದ್ರ ಮೇಲೆಲ್ಲ ಸ್ವಲ್ಪ ಬೂದಿಯನ್ನು ಹಾಕಿದ್ದೀನಿ, ಹುಳಗಳು ಕಡಿಮೆ ಆಗಲಿ ಅಂತ ಹೇಳಿ. ಚಳಿಗಾಲ ಅಲ್ವಾ, ಇವಾಗ ಸ್ವಲ್ಪ ಪೆಸ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಇರುತ್ತೆ. ಪ್ರಿಕಾಷನ್ಗೋಸ್ಕರ ನಾನು ಬೂದಿ ಹಾಕಿದ್ದೀನಿ. ಆ್ಯಂಡ್ ಇದು ಆಲೂಗೆಡ್ಡೆ ಗಿಡಗಳು. ಈಗ ಆಲ್ರೆಡಿ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಆಲೂಗೆಡ್ಡೆ ಹೇಗೆ ಗ್ರೋತ್ ಆಗ್ತಾ ಇದೆ ಅಂತ ಹೇಳಿ. ಎಲ್ಲದೂ ಸಹ ಆರ್ಗ್ಯಾನಿಕ್ ಆಗಿ ಬೆಳೆಸ್ತಾ ಇರೋದು, ಒಂದು ಚೂರು ಕೂಡ ಕೆಮಿಕಲ್ ಫರ್ಟಿಲೈಸರ್ ಬಳಸ್ತಾ ಇಲ್ಲ. ಇದು ಬೀಜದಿಂದ ಹುಟ್ಟಿರುವಂತಹ ಸೌತೆಕಾಯಿ ಗಿಡ, ಅದೇ ಹುಟ್ಟಿ ಪುಟಾಣಿದು ಅದೇ ಒಂದು ಕಾಯಿನೂ ಬಿಟ್ಟಿದೆ. ಹಾಗೆಯೇ ಬೀಜದಿಂದ ಬೆಳಿಬಹುದಾದಂತಹ ಟೊಮೊಟೊ ಕಾಯಿಗಳಿದು. ನಾನು ಕೂಡ ಬೀಜದಿಂದ ಬೆಳೆದಿದ್ದೀನಿ. ಆಗಲೇ ಹೇಳಿದಾಗೆ ಎಲ್ಲ ಕಡೆನೂ ಬೂದಿ ಹಾಕಿದ್ದೀನಿ, ಹಾಗಾಗಿ ನಿಮಗಲ್ಲಿ ಬೂದಿ ಕಾಣಿಸ್ತಾ ಇದೆ. ಎಲ್ಲ ಗಿಡದಲ್ಲೂ ಟೊಮೊಟೊ ಕಾಯಿ ತುಂಬ ಇದೆ. ನಮ್ಮ ಕಿಚನಲ್ಲಿರೋ ಟೊಮೆಟೊ ಹಣ್ಣಿಂದನೇ ಇವುಗಳನ್ನು ಬೆಳಿಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್.